ವೀಕ್ಷಕರೇ, ನೀವು ನೋಡ್ತಾ ಇರೋದು ಆಲ್ಮಟ್ಟಿಯ ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರ. ಇಲ್ಲಿ ಕಾರಂಜಿಯ ಒಂದು ಯಾವ ರೀತಿ ವಯ್ಯಾರದಿಂದ ತನ್ನ ನೃತ್ಯವನ್ನು ಮಾಡ್ತಾ ಇದೆ ಅನ್ನೋದು ನೋಡ್ಬೋದು. ಇಲ್ಲಿ ತೈಲ ವರ್ಣಚಿತ್ರಗಳನ್ನು ಯಾವ ರೀತಿಯಾಗಿ ತಮ್ಮ ಕಲಾಕೌಶಲ್ಯದಿಂದ ಒಂದು ನೈಪುಣ್ಯತೆಯಿಂದ ಚಿತ್ರಿಸಿದ್ದಾರೆ. ನೋಡುಗರನ್ನು ಆಕರ್ಷಿಸಗೊಳಿಸುವಂಥ ಒಂದು ಅನೇಕ ತೈಲ ವರ್ಣಚಿತ್ರಗಳು, ಹಾಗೆ ರಾಮಾಯಣ ಮತ್ತು ಮಹಾಭಾರತದ ದೃಶ್ಯಾವಳಿಗಳನ್ನು ತಾವು ಕಾಣ್ತಾ ಇರ್ಬೋದು. ಆ ಕಾರಂಜಿಯಲ್ಲಿ ಕಲರ್ ಆಗಿ ಕಾಣ್ತಾ ಇರುವ ಒಂದು ದೃಶ್ಯಾವಳಿಯನ್ನು ತುಂಬ ರಮಣೀಯ, ಒಂದು ಅಮೋಘವಾದಂಥ ವಯ್ಯಾರದಿಂದ ಬಳಕುವ ಆ ಕಾರಂಜಿಯ ನೃತ್ಯವನ್ನು ತಾವು ಕಣ್ತುಂಬಿಸಿಕೊಳ್ಳಬಹುದು. ವೀಕ್ಷಕರೇ, ನೀವು ನೋಡ್ತಾ ಇರ್ಬೋದು ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರ. ಇಲ್ಲಿ ಕಾರಂಜಿಯ ಒಂದು ವಿದ್ಯುತ್ ಅಲಂಕಾರಿತ ಕಾರಂಜಿಗಳನ್ನು ತಾವು ಗಮನಿಸ್ತಿರ್ಬೋದು. ಯಾವ ರೀತಿ ವಯ್ಯಾರದಿಂದ ವಿಭಿನ್ನವಾದಂಥ ಕಲರ್ ದೃಶ್ಯಾವಳಿಗಳನ್ನು ಕಾಣ್ತಾ ಇರ್ಬೋದು. ವೀಕ್ಷಕರೇ, ನೋಡ್ತಾ ಇರೋದು ಜನಸಾಗರ. ಆ ಒಂದು ರಮಣೀಯ ಒಂದು ದೃಶ್ಯವನ್ನು ನೋಡಲು ಯಾವ ರೀತಿ ಕುತೂಹಲದಿಂದ ನೋಡ್ತಾ ಇದ್ದಾರೆ. ಒಂದು ವಿಭಿನ್ನ ವಯ್ಯಾರದಿಂದ ಕಾರಂಜಿಗಳು ಕಲರವನ್ನು ಬದಲಾಯಿಸುತ್ತಿರುವ ದೃಶ್ಯವನ್ನು ನೋಡುಗರನ್ನು ಮುಗ್ಧರನ್ನಾಗಿ ಮಾಡುವಂಥ ಒಂದು ಈ ದೃಶ್ಯವನ್ನು ತಾವು ಗಮನಿಸ್ತಿರ್ಬೋದು. ಕಾರಂಜಿಗಳಲ್ಲಿ ವಿಭಿನ್ನ ಒಂದು ಕಲಾಕೌಶಲ್ಯದಿಂದ, ತಂತ್ರಗಾರಿಕೆಯಿಂದ ಕಾರಂಜಿಯ ವಯ್ಯಾರವನ್ನು ಬೇರೆ ಬೇರೆ ರೀತಿಯಲ್ಲಿ ನೀರನ್ನು ಒಂದು ದೃಶ್ಯಾವಳಿಯಲ್ಲಿ ಕಾಣಿಸ್ತಿರ್ಬೋದು. ಕಾರಂಜಿ ಯಾವ ರೀತಿ ಅನೇಕ ವಿಭಿನ್ನ ರೀತಿಯಲ್ಲಿ ಒಂದು ತಮ್ಮ ಕಲಾ ಚಾಕಚಕ್ಯತೆಯಿಂದ ತಾವು ಗಮನಿಸ್ತಿರ್ಬೋದು. ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರ ಅನೇಕ ವಯ್ಯಾರ ವಿಭಿನ್ನತೆಯಿಂದ ಕೂಡಿದಂಥ ನಯನ ಮನೋಹರ ಮೈದುಂಬಿಕೊಂಡು ಅನೇಕ ಕಲರವದಿಂದ ನೋಡುಗರ ಮನಸ್ಸನ್ನು ಮುಗ್ಧಗೊಳಿಸುವಂಥ ಒಂದು ದೃಶ್ಯವನ್ನು ತಾವು ಗಮನಿಸ್ತಿರ್ಬೋದು. ಆಲ್ಮಟ್ಟಿಯಲ್ಲಿರುವಂಥ ಈ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಿಯವರ ಸಾಗರ. ಈ ಸಾಗರದಲ್ಲಿ ಅನೇಕ ವಿಭಿನ್ನವಾದಂಥ ನಯನ ಮನೋಹರವಾದಂಥ ಕಾರಂಜಿಗಳ ದೃಶ್ಯವನ್ನು ತಾವು ಗಮನಿಸ್ತಿರ್ಬೋದು. ಈ ವಿದ್ಯುತ್ ಅಲಂಕಾರಿತ ವಿದ್ಯುತ್ ಚಾಲಿತ ಈ ದೃಶ್ಯಾವಳಿಗಳನ್ನು ಕಾರಂಜಿಯ ಮೂಲಕ ಅನೇಕ ವಿಭಿನ್ನ ವಯ್ಯಾರದಿಂದ ವಿದ್ಯುತ್ ಅಲಂಕಾರಿತ ಕಾರಂಜಿಗಳನ್ನು ತಾವು ಗಮನಿಸ್ತಿರ್ಬೋದು. ಮನುಷ್ಯರನ್ನು ಹೆಚ್ಚು ಆಕರ್ಷಿಸುವ ಒಂದು ಆಲ್ಮಟ್ಟಿ ಜಲಾಶಯ ಅಂತ ಹೇಳ್ಬೋದು. ವೀಕ್ಷಕರೇ, ಇಲ್ಲಿ ಬೇರೆ ರೀತಿಯಂಥ ಒಂದು ಕಾರಂಜಿಗಳನ್ನು ತಾವು ಗಮನಿಸ್ತಿರ್ಬೋದು. ಕಾರಂಜಿಗಳಲ್ಲಿ ವಿಭಿನ್ನವಾದ ನಾನಾ ರೀತಿಯಲ್ಲಿ ಅದು ನೀರನ್ನು ಬೀಳುವಂಥ ದೃಶ್ಯವನ್ನು ಬೇರೆ ಬೇರೆ ರೀತಿಯಲ್ಲಿ, ಅಂದರೆ ಕಾರಂಜಿಯೊಳಗೆ ವಿಭಿನ್ನತೆಯನ್ನು ಮಾಡಿ ಮನುಷ್ಯರಿಗೆ ನೋಡಲು, ಪ್ರೇಕ್ಷಕರಿಗೆ ನೋಡಲು ಅನೇಕ ವಿಭಿನ್ನ ರೀತಿಯಲ್ಲಿ ತಮ್ಮ ಒಂದು ಪ್ರೇಕ್ಷಕರನ್ನು ಮತ್ತು ಪ್ರಯಾಣಿಕರನ್ನು ಆಕರ್ಷಿಸುವಲ್ಲಿ ಹೆಚ್ಚು ಸಫಲರಾಗಿದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು ಕಾರಂಜಿಯಲ್ಲಿ ವಿನ್ಯಾಸವನ್ನು ಬದಲಿಸುವಂಥ ಒಂದು ದೃಶ್ಯವನ್ನು ತಾವು ಗಮನಿಸ್ತಿರ್ಬೋದು. ಹಾಗೆ ಸಂಗೀತ ನೃತ್ಯ ಕಾರಂಜಿಯನ್ನು ತಾವು ಮುಂದೆ ನಾವು ತೋರಿಸ್ತೀವಿ, ಆ ವಿಜುವಲಲ್ಲಿ ಕೂಡ ನೋಡ್ಬೋದು. ವೀಕ್ಷಕರೇ, ತಾವು ಇಲ್ಲಿ ಗಮನಿಸ್ತಿರ್ಬೋದು ಹೂವಿನ ರೀತಿಯಲ್ಲಿ ಕಾರಂಜಿ ತನ್ನ ವಯ್ಯಾರವನ್ನು ಮೈಮಾಟದೊಂದಿಗೆ, ವಿಭಿನ್ನ ಕಲರವದೊಂದಿಗೆ ನೋಡುಗರನ್ನು ಮಂತ್ರಮುಗ್ಧರಾಗಿ ಮಾಡಿಸುವಂಥ ದೃಶ್ಯಗಳನ್ನು ತಾವು ಗಮನಿಸ್ತಿರ್ಬೋದು. ವೀಕ್ಷಕರೇ, ತಾವು ಗಮನಿಸ್ತಿರ್ಬೋದು ಇಲ್ಲಿ ಒಂದು ವಯ್ಯಾರದ ವಿಭಿನ್ನವಾದಂಥ ಶೈಲಿಯುಳ್ಳಂಥ ಕಾರಂಜಿಗಳನ್ನು ತಾವು ಗಮನಿಸ್ತಿರ್ಬೋದು. ಹಾವು ಯಾವ ರೀತಿಯಾಗಿ ಕರ್ವ್ನಲ್ಲಿ ಹೋಗ್ತಾ ಇರುತ್ತೆ, ಹಾಗೆ ಈ ಕಾರಂಜಿಗಳ ವಯ್ಯಾರವನ್ನು ತಾವು ಗಮನಿಸ್ತಿರ್ಬೋದು. ವಿಭಿನ್ನ ಕಲರವದೊಂದಿಗೆ ಹಾವು ಮುರುಗಿ ಹಾಗೆ ಹೋಗ್ತಾ ಇರುತ್ತೆ, ಹಾಗೆ ಕಾರಂಜಿಗಳು ತಮ್ಮ ವಯ್ಯಾರವನ್ನು ತೋರಿಸ್ತಾ ಇದೆ. ವೀಕ್ಷಕರೇ, ತಾವು ಗಮನಿಸ್ತಿರೋದು ಸಂಗೀತ ನೃತ್ಯ ಕಾರಂಜಿ. ಸಂಗೀತದೊಂದಿಗೆ ನೃತ್ಯ
ಕಾರಂಜಿ ತನ್ನ ವಯ್ಯಾರವನ್ನು ವಿಭಿನ್ನವನ್ನು ತೋರಿಸ್ತಾ ಇರುವಂಥ ದೃಶ್ಯಕ್ಕೆ ತಮಗೆ ಸ್ವಾಗತ. ವೀಕ್ಷಕರೇ ಗಮನಿಸ್ತಿರ್ಬೋದು, ಒಂದು ರಮಣೀಯವಾದಂಥ ದೃಶ್ಯವನ್ನು ತಾವು ಕಾಣ್ತಾ ಇರೋದು ಒಂದು ಆಲ್ಮಟ್ಟಿಯಲ್ಲಿರುವಂಥ ವಿಶೇಷತೆ ಅಂತ ಹೇಳ್ಬೋದು. ವೀಕ್ಷಕರೇ, ಲೇಜರ್ ಶೋಗೆ ಸ್ವಾಗತ. ಆಲ್ಮಟ್ಟಿಯಲ್ಲಿರುವಂಥ ಲೇಜರ್ ಶೋನು ನೋಡೋಣ ಬನ್ನಿ. ವೀಕ್ಷಕರೇ, ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರಕ್ಕೆ ತಮಗೆ ಸ್ವಾಗತ. ತಾವು ಗಮನಿಸ್ತಿರ್ಬೋದು, ಆಲ್ಮಟ್ಟಿ ಇರುವಂಥ ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರ. ನಮಸ್ಕಾರಗಳು. ಜಲವೇ ಸಂಪತ್ತು ಕೃಷ್ಣಾ ಮೇಲ್ದಂಡೆ ಯೋಜನೆಯನ್ನು ಅನುಷ್ಠಾನಗೊಳಿಸುತ್ತಿರುವ ಕೃಷ್ಣಾ ಭಾಗ್ಯ ಜಲ ನಿಗಮ ನಿಯಮಿತ ಕರ್ನಾಟಕ ಸರ್ಕಾರದ ಉದ್ದಿಮೆ ಆಲಮಟ್ಟಿ ವತಿಯಿಂದ ಎಲ್ಲಾ ಪ್ರವಾಸಿಗರಿಗೂ ಆಲಮಟ್ಟಿ ಅಣೆಕಟ್ಟು ಪ್ರದೇಶಕ್ಕೆ ಆದರದ ಸ್ವಾಗತ. Namaskar. Water is an asset. The Upper Krishna project, implemented by the Krishna Bhagya Jal Nigam Limited, Almaty, an undertaking of Karnataka government, heartily welcomes all the visitors to the Almaty dam site. ಅಲ್ಲ ಯಾಕೆ ಚರ್ಚೆ ಮಾಡ್ತೀರಾ? ನೀವೇನೋ ಎಷ್ಟೋ ಜನ ಕನ್ನಡನೇ ಮಾತಾಡ್ತಾರಲ್ಲ, ನಿಮ್ಗೆ ಇಂಗ್ಲೀಷ್ ಮಾತಾಡ್ಕೊಡ್ತೀನಿ. ಇವತ್ತು 2 ಅಕ್ಷರ ಇರೋ ಕನ್ನಡನೇ ಕಲ್ತಿರೋ ನಿಮ್ಗೆ 26 ಅಕ್ಷರ ಇರೋ ಇಂಗ್ಲೀಷ್ ಯಾವ ಲೆಕ್ಕ? ವೀಕ್ಷಕರೇ, ನಾವು ನೋಡ್ತಾ ಇರೋದು ನೀರಿನ ಮೇಲಿರುವಂಥ ದೃಶ್ಯಗಳಿದೆಯಲ್ಲ.
ವರ್ಡ್ ಅಲ್ಲಿ ಅದ್ರಾಗ ವಾರದ ಏಟೈತೆ ನೋಡ್ರಿ.
ವೀಕ್ಷಕ